ಹಾಯ್ ಫ್ರೆಂಡ್ಸ್, ನಿಶಾ ಕುಕ್ಕಿಂಗ್ ವ್ಲಾಗ್ಸ್ಗೆ ಸ್ವಾಗತ. ಇವತ್ತು ನೋಡಿರಿ ನಾನು ರುಚಿಯಾಗಿರೋಂಥ ಬೆಳ್ಳುಳ್ಳಿ ರೈಸ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಬೆಳ್ಳುಳ್ಳಿ ಅನ್ನ ತುಂಬ ಟೇಸ್ಟಿಯಾಗಿ ಬರುತ್ತೆ. ನಿಮಗೆ ಬಾಯಿ ರುಚಿ ಕೆಟ್ಟಾಗ ಈ ಥರ ಬೆಳ್ಳುಳ್ಳಿ ರೈಸ್ ಮಾಡ್ಕೊಂಡು ತಿಂದು ನೋಡಿರಿ, ಸೂಪರಾಗಿರುತ್ತೆ. ಈಗ ನೋಡಿರಿ ನಾನು 1 ಗ್ಲಾಸ್ ರೈಸನ್ನು ಈ ಥರ ಉದುರಾಗಿ ಮಾಡಿಟ್ಕೊಂಡಿದ್ದೀನಿ. ಇದಕ್ಕೆ ಮಾಡೋಕ್ಕೆ ಏನೇನು ಬೇಕು ಅಂತ ನೋಡಿರಿ. 3 ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ಸುಲಿದು ತೊಗೋಬೇಕು. ಆಮೇಲೆ 1-2 ಸ್ಪೂನ್ ಖಾರದ ಪುಡಿ, ಒಗ್ಗರಣೆಗೆ ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪು. ಇಲ್ಲಿ ಫಸ್ಟ್ ನಾವೇನು ಮಾಡೋಣ ಅಂದರೆ, ನಾವು ಸುಲಿದಿಟ್ಕೊಂಡಂಥ ಬೆಳ್ಳುಳ್ಳಿ ಹೆಸಳನ್ನು ಹಾಕಿ ಜಜ್ಜಬೇಕು. ಸರಿಯಾಗಿ ನೈಸಾಗಿ ಮಾಡೋಕ್ಕೆ ಹೋಗಬೇಡ್ರಿ, ಸ್ವಲ್ಪ ತರಿಯಾಗಿ ಜಜ್ಜಿಕೊಳ್ರಿ. ಪೂರಾ ನೈಸ್ ಮಾಡೋಕ್ಕೆ ಹೋಗಬೇಡ್ರಿ. ನೋಡಿರಿ, ಈ ಥರ ತರಿಯಾಗಿ ಜಜ್ಕೊಂಡ್ಬಿಟ್ಟು ಇದಕ್ಕೆ ನಾನಿವಾಗ ಸ್ವಲ್ಪ ಚಿಟಿಕೆ ಉಪ್ಪು ಹಾಕ್ತಾಯಿದ್ದೀನಿ ಟೇಸ್ಟಿಗೆ. ಇವಾಗ ನೋಡಿರಿ 1-2 ಸ್ಪೂನು ಖಾರದ ಪುಡಿ ಇದರಲ್ಲೇ ಹಾಕಿ ಇದನ್ನು ಕೂಡ ಅದ್ರ ಜೊತೆ ಸೇರಿ ಮಿಕ್ಸ್ ಮಾಡಿ ಚೆನ್ನಾಗಿ ಜಜ್ಜಿಕೊಳ್ರಿ. ಬೆಳ್ಳುಳ್ಳಿ ಜೊತೆನೇ ಖಾರದ ಪುಡಿ ಸಹಿತ ಸರಿಯಾಗಿ ಜಜ್ಕೋಬೇಕು. 1 ನಿಮಿಷ ಅದನ್ನು ಕೂಡ ಸರಿಯಾಗಿ ಎರಡು ಮಿಕ್ಸ್ ಮಾಡಿ ಈ ಥರ ಜಜ್ಜಿಟ್ಕೊಳ್ರಿ. ಚೆನ್ನಾಗಿ ಇದ್ರ ಟೇಸ್ಟ್ ಕೊಡುತ್ತೆ. ಬೆಳ್ಳುಳ್ಳಿ ಜೊತೆ ಖಾರದ ಪುಡಿ ಪೇಸ್ಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿರಿ, ಈ ಥರ ಆಗಬೇಕು. ಅಂದರೆ ಅದ್ರ ಫ್ಲೇವರ್ ಕೂಡ ಖಾರ ಜೊತೆ ಮಿಕ್ಸ್ ಆದರೆ ಚೆನ್ನಾಗಿರುತ್ತೆ, ಒಗ್ಗರಣೆ ಟೇಸ್ಟು. ಇದನ್ನು ಇವಾಗ ಒಂದು ಬೌಲ್ನಲ್ಲಿ ತೆಗೆದಿಟ್ಕೊಳ್ಳೋಣ. ಆಮೇಲೆ ಇವಾಗ ಒಗ್ಗರಣೆ ಹಾಕೋಣ. ಬಾಣಲೆ ಬಿಸಿ ಮಾಡಿ ಇದಕ್ಕೆ 1-2-3 ಸ್ಪೂನಷ್ಟು ಎಣ್ಣೆ ಹಾಕಿರಿ. ಎಣ್ಣೆ ಬಿಸಿ ಆಯಿತು. ಇವಾಗ ಸಾಸಿವೆ ಮತ್ತು ಜೀರಿಗೆ ಹಾಕೋಣ. ಸಾಸಿವೆ ಸಿಡಿದ ಮೇಲೆ ಜೀರಿಗೆ ಹಾಕಿರಿ. ಸ್ವಲ್ಪ ಶೇಂಗಾ ಪುಡಿ, ನಾನು ಶೇಂಗಾವನ್ನು ಹೋಗಿ ಶೇಂಗಾ ಪುಡಿ ಅಂದರೆ ಶೇಂಗಾ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಡ್ರಿ. ಶೇಂಗಾ ಹಾಕಿದ್ರೇ ಟೇಸ್ಟು ಚೆನ್ನಾಗಿ ಬರುತ್ತೆ. ಅದು ಕ್ರಿಸ್ಪಿ ಆಗೋವರೆಗೂ ಶೇಂಗಾನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಡ್ರಿ. ಇವಾಗ ನೋಡಿರಿ, ಶೇಂಗಾ ಬೆಂದಿದೆ. ಇವಾಗ ಒಂದು ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ. ಲಾಸ್ಟಲ್ಲಿ ಕರಿಬೇವು ಸಿಡಿದ ಮೇಲೆ ಇದಕ್ಕೆ ಇವಾಗ ನಾವು ಕ್ರಷ್ ಮಾಡಿ ಇಟ್ಕೊಂಡಿದ್ವಲ್ಲ, ಜಜ್ಜಿ ಇಟ್ಕೊಂಡಂಥ ಬೆಳ್ಳುಳ್ಳಿ, ಖಾರದ ಪುಡಿ ಮತ್ತು ಒಂದು ಸ್ವಲ್ಪ ಉಪ್ಪು ಹಾಕಿ ಏನು ಜಜ್ಕೊಂಡಿದ್ದೀವೋ ಅದನ್ನು ಇದಕ್ಕೆ ಹಾಕಿ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಫ್ರೈ ಮಾಡಿರಿ. ಲೋ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಅದನ್ನು ಫ್ರೈ ಮಾಡಬೇಕು. ಇವಾಗ ಗೊತ್ತಾಗುತ್ತೆ, ಅದ್ರ ಘಮ ಬರ್ತಾ ಇರುತ್ತೆ ಸ್ಮೆಲ್ಲು. ಬೆಳ್ಳುಳ್ಳಿ ಫ್ಲೇವರು ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ. ನೋಡಿರಿ, ಲೋ ಫ್ಲೇಮಲ್ಲಿ ಈ ಥರ ಚೆನ್ನಾಗಿ ಅದನ್ನು ಹುರ್ಕೊಡ್ರಿ. ಫ್ರೈ ಮಾಡ್ಕೊಂಡಾದಮೇಲೆ ಇದಕ್ಕೆ ನೋಡಿರಿ, ಈಗ ನಮಗೆ ಒಗ್ಗರಣೆಗೆ ಬೇಕಾದಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ನಾನು. ಅಲ್ಲಿ ಸ್ವಲ್ಪ ಹಾಕಿದ್ದೀನಿ. ಇವಾಗ ನಿಮ್ಮ ರುಚಿ ತಕ್ಕಂಗೆ ನೋಡಿ ಹಾಕ್ಕೊಡ್ರಿ. ಸ್ವಲ್ಪ ಅರಿಶಿನ ಪುಡಿ ಹಾಕಿ ಅದನ್ನು ಕೂಡ ಸರಿಯಾಗಿ ಒಂದ್ಸರಿ ಮಿಕ್ಸ್ ಮಾಡಿ. ಇವಾಗ ನೋಡಿರಿ, ಒಗ್ಗರಣೆ ಹೇಗೆ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ. ಸೂಪರಾಗಿ ಬಂದಿದೆ. ಇದಕ್ಕೆ ಇವಾಗ ನಾವು ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕೋಣ. ಹಾಕಿ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿರಿ. ಉರಿ ಜಾಸ್ತಿ ಇಡೋಕ್ಕೆ ಹೋಗ್ಬೇಡ್ರಿ, ಹೊತ್ತೋಗ್ಬಿಡುತ್ತೆ ಒಗ್ಗರಣೆ. ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಡ್ರಿ. ಇವಾಗ ಒಗ್ಗರಣೆ ರೆಡಿಯಾಗಿದೆ. ಇದಕ್ಕೆ ನಾವು ಮಾಡ್ಕೊಂಡಂಥ ರೈಸನ್ನು ಇವಾಗ ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಮಾಡೋಣ. ರೈಸ್ ಕೂಡ ಅದರಲ್ಲೇ ಬಿಸಿಯಾಗಿ ಮಾಡೋಣ. ಸರಿಯಾಗಿ 1-2 ನಿಮಿಷ ಒಗ್ಗರಣೆಯಲ್ಲಿ ಬಿಸಿ ಆದರೆ ರೈಸು ಒಳ್ಳೆ ಟೇಸ್ಟ್ ಕೊಡುತ್ತೆ. ಫ್ರೈಡ್ ರೈಸ್ ಥರ ಇದು ರೆಡಿ ಆಗುತ್ತೆ. ನೋಡ್ತಿರ್ಬೋದು ನೀವು. ನೋಡಿರಿ, ಚೆನ್ನಾಗಿ ಎಲ್ಲ ಒಗ್ಗರಣೆನೂ ರೈಸ್ಗೆ ಹತ್ತೋ ಥರ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಬಿಸಿ ಮಾಡಿರಿ. ಇವಾಗ ಬೆಳ್ಳುಳ್ಳಿ ಅನ್ನ ರೆಡಿ ಆಯಿತು. ನೋಡಿರಿ ಯಾವ ಥರ ಬಂದಿದೆ ಅಂತ ಹೇಳಿ ನೀವು ಕೂಡ ಮಾಡ್ಕೊಂಡು ತಿಂದು ನೋಡಿರಿ ಫ್ರೆಂಡ್ಸ್. ಇಷ್ಟ ಆದರೆ ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿರಿ. ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿಕೊಡ್ರಿ. ಹೇಗಿದೆ ಅಂತ ತಿಳಿಸಿ.